ಪ್ರಪಂಚದಲ್ಲಿ ಅತಿ ದೊಡ್ಡ ವಾರ್, ಲಾಂಗೆಸ್ಟ್ ವಾರ್ ಅಂತ ಹೇಳಿದ್ರೆ ಬ್ಯಾಟಲ್ ವಿತ್ ದ ಬಲ್. ಇದು ಎಕ್ಸಸೈಸ್ ಮಾಡೋದ್ರಿಂದ ಮಾತ್ರ ಈ ಮಧ್ಯಭಾಗದಲ್ಲಿರುವಂತಹ ಕೊಬ್ಬು ಕರಗಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಭಾಗದಲ್ಲಿರುವಂತಹ ಕೊಬ್ಬನ್ನು ಕರಗಿಸ್ಬೇಕು ಅಂತ ಹೇಳಿದ್ರೆ ನೀವು ಎಕ್ಸಸೈಸ್ ಹಾಗೂ ಡಯಟ್ ಮಾಡಲೇಬೇಕು. ಸ್ಟ್ರಾಂಗ್ ಆದಷ್ಟು ಇದ್ರ ಎಳೆಯುತ್ತೆ. ಸೊ ಆ ಬ್ಯಾಲೆನ್ಸ್ ಇರಬೇಕು. ಇದಕ್ಕೆ ಎಷ್ಟು ಸ್ಟ್ರೆಂತ್ ಇರುತ್ತೋ ಅಷ್ಟೇ ಆಪೋಸಿಟ್ ಮಸಲ್ಗೂ ಸ್ಟ್ರೆಂತ್ ಇರಬೇಕು. ಹೊಟ್ಟೆ ಮೇಲೆ ಮಲಗಿ ಆನ್ ದ ಸ್ಟಮಕ್ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ನ ಮಾಡಲೇಬೇಕಾಗುತ್ತೆ. ನಮಸ್ಕಾರ, ನಾನು ವನಿತಾ ಅಶೋಕ್, ಫಿಟ್ ಇಂಡಿಯಾ ರಾಯಭಾರಿ ಹಾಗೂ ನಿಮ್ಮ ಫಿಟ್ನೆಸ್ ಗುರು. ನೀವು ನೋಡ್ತಿದ್ದೀರಾ ವಿಸ್ತಾರ ಹೆಲ್ತ್. ಈಗ ಪ್ರಪಂಚದಲ್ಲಿ ಅತಿ ದೊಡ್ಡ ವಾರ್, ಲಾಂಗೆಸ್ಟ್ ವಾರ್ ಅಂತ ಹೇಳಿದ್ರೆ ಬ್ಯಾಟಲ್ ವಿತ್ ದ ಬಲ್ಜ್, ಬ್ಯಾಟಲ್ ವಿತ್ ದ ಮಿಡ್ ಸೆಕ್ಷನ್. ಹೊಟ್ಟೆ ಭಾಗದಲ್ಲಿರುವಂಥ ಕೊಬ್ಬನ್ನು ಯಾವ ರೀತಿ ಕರಗಿಸೋದು ಅಂತ ಹರಸಾಹಸ ಜನ ಮಾಡ್ತಾನೇ ಇರ್ತಾರೆ. ಇದು ಮುಗಿಯದ ಕತೆ. ಇದನ್ನು ಯಾವ ರೀತಿ ನಾವು ತಡೆಗಟ್ಟಬಹುದು, ಇದನ್ನು ಕೊಬ್ಬನ್ನು ಕರಗಿಸ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಹಾಗೂ ತೋರಿಸ್ಕೊಡ್ತೀನಿ. ಇವತ್ತು ಒಂದು 4-5 ಎಕ್ಸಸೈಸ್ ಮಾಡೋಣ. ಎಕ್ಸಸೈಸ್ ಮಾಡ್ತಾ ನಾನು ಸಾಕಷ್ಟು ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಇದು ಎಕ್ಸಸೈಸ್ ಮಾಡೋದ್ರಿಂದ ಮಾತ್ರ ಈ ಮಧ್ಯಭಾಗದಲ್ಲಿರುವಂಥ ಕೊಬ್ಬು ಕರಗಕ್ಕೆ ಸಾಧ್ಯನೇ ಇಲ್ಲ. ಈ ಎಕ್ಸಸೈಸ್ ಮಾಡೋದ್ರಿಂದ ಇಲ್ಲಿ ಟೋನಿಂಗ್ ಆಗುತ್ತೆ, ಮಾಂಸಖಂಡ ಶಕ್ತಿ ಆಗುತ್ತೆ, ಸ್ಟ್ರೆಂಥಿಂಗ್ ಆಗುತ್ತೆ, ಹಾಗೂ ಈ ಫುಲ್ ಏರಿಯಾ ಪ್ಯಾಕ್ ಆಗುತ್ತೆ, ಟೈಟ್ಲಿ ಪ್ಯಾಕ್ ಆಗುತ್ತೆ. ಆಗ ವಿಜುವಲ್ ಆಗಿ ನೀವು ಸಣ್ಣ ಕ್ಲೀನರ್ ಆಗಿ ಕಾಣಿಸ್ತೀರಾ ನೀವು. ಓಕೆ, ಇದನ್ನು ನೀವು ಸಣ್ಣ ಮಾಡಬೇಕು ಅಂತ ಹೇಳಿದ್ರೆ ಡಯಟ್ ಆ್ಯಂಡ್ ಎಕ್ಸಸೈಸ್ ಎರಡು ಬಹಳ ಮುಖ್ಯ. ಈಗ ಎಕ್ಸಸೈಸ್ ಶುರು ಮಾಡ್ಕೊಳ್ಳೋ ಮೊದಲು ಈ ಎಕ್ಸಸೈಸ್ ಮಾಡ್ತಿರೋದು ಜಾಕೆಟನ್ನು ಬಳಸಿ. ಇದು ಎಲ್ಲಿ ಬೇಕಾದರೂ ಮಾಡಬಹುದಾದಂಥ ಎಕ್ಸಸೈಸ್. ನಿಮ್ಮಲ್ಲಿ ಜಾಕೆಟ್ ಇಲ್ಲ, ನೀವು ಜಾಕೆಟ್ ಹಾಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ದುಪ್ಪಟ್ಟ ಬಳಸಿ ಸಹ ಎಕ್ಸಸೈಸ್ ಮಾಡ್ಬೋದು, ಟವಲ್ ಬಳಸಿ ಸಹ ಈ ಎಕ್ಸಸೈಸ್ನ ಮಾಡ್ಬೋದು. ಸದ್ಯಕ್ಕೆ ವಾರ್ಮಪ್ಪನ್ನು ಶುರು ಮಾಡ್ಕೊಳ್ಳೋಣ. ಈ ವಾರ್ಮಪ್ಗಾಗಿ ಜಾಕೆಟ್ ಬೇಡ, ಜಾಕೆಟ್ ಪಕ್ಕದಲ್ಲಿಟ್ಟು ವಾರ್ಮಪ್ ಶುರು ಮಾಡ್ಕೊಳ್ಳೋಣ. ಫೀಟ್ ಹಿಪ್ ವಿಡ್ತ್ ಅಪಾರ್ಟ್, ನೀಸ್ ಸಾಫ್ಟ್, ಹೊಟ್ಟೆ ಭಾಗ ಒಳಗಡೆ ಎಳೆದಿಟ್ಕೊಳ್ಳಿ, ಶೋಲ್ಡರ್ ರೋಲ್ಸ್. ಇದು ವಾರ್ಮ್ ಅಪ್ ಮಾಡ್ತಿರೋದು ನಾವು. ವೆರಿ ಗುಡ್. ರಿವರ್ಸ್ ಸೆಟ್, ಮುಂದೆ ಭಾಗಕ್ಕೆ ಬರಲಿ. ಗುಡ್. ಹಿಪ್ ರೊಟೇಷನ್. ಸೊ ನಾನು ಹೇಳ್ತಿದ್ದೆ, ನೀವು ಹೊಟ್ಟೆ ಭಾಗವನ್ನು ಕರಗಿಸ್ಬೇಕು ಅಂತ ಹೇಳಿದ್ರೆ, ಯಾವುದೇ ಭಾಗದಲ್ಲಿರುವಂಥ ಕೊಬ್ಬನ್ನು ಕರಗಿಸ್ಬೇಕು ಅಂತ ಹೇಳಿದ್ರೆ ನೀವು ಎಕ್ಸಸೈಸ್ ಹಾಗೂ ಡಯಟ್ ಮಾಡಲೇಬೇಕು. ಡಯಟ್ ಅಂತ ಹೇಳಿದ್ರೆ ತಿಂದೇ ಇರೋದಲ್ಲ, ತಿನ್ನಬೇಕು, ಖಂಡಿತ ತಿನ್ನಿ. ನಿಮ್ಮ ದೇಹಕ್ಕೆ ಫ್ಯೂಲ್ ಬೇಕು. ಅದು ಆಪರೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಬರೀ ಓಡಾಟ ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್ ಎಲ್ಲದಕ್ಕೂ ಕ್ಯಾಲರೀಸ್ ಬೇಕಾಗುತ್ತೆ. ನೀವು ಅದು ಕೊಡದೆ ಹೋದರೆ ಅದು ಯಾವ ರೀತಿ ಫಂಕ್ಷನ್ ಮಾಡಬೇಕು ಬಾಡಿ, ಆ ರೀತಿ ಫಂಕ್ಷನ್ ಮಾಡೋದಿಲ್ಲ. ನಿಮಗೇನಾದರೂ ಬ್ಯಾಲೆನ್ಸ್ ಇಶ್ಯೂಸ್ ಇದೆ, ಗೋಡೆ ಇಟ್ಕೊಂಡು ಈ ರೀತಿ ಮಾಡ್ಬೋದು. ಚೇಂಜ್. ಸೊ ಕ್ಯಾಲರಿ ಡೆಫಿಸಿಟ್. ಈಗ ನಮ್ಮ ಫೇಮಸ್ ಡೈಲಾಗ್ ಹೇಳ್ತೀನಿ. 3 ಇಡ್ಲಿ ತಿಂತಿದ್ರೆ 2 ಇಡ್ಲಿ ತಿನ್ನೋದ್ರಿದ್ರೆ ದ್ಯಾಟ್ ಈಸ್ ಡೆಫಿಸಿಟ್. ಓಕೆ, ನೀವು 3 ಇಡ್ಲಿ ತಿನ್ನೋ ಜಾಗದಲ್ಲಿ 4 ಇಡ್ಲಿ ತಿಂದರೆ ಅದು ಕ್ಯಾಲರಿ ಡೆಫಿಸಿಟ್ ಅಲ್ವೇ ಅಲ್ಲ. ಕಡಿಮೆ ತಿನ್ನಬೇಕು. ನಾವು ತಿನ್ನೋದಕ್ಕಿಂತ ಕಡಿಮೆ ತಿಂತಿದ್ರೆ ಅದು ಡೆಫಿಸಿಟ್ ಕ್ರಿಯೇಟ್ ಆಗಿ ನಿಮ್ಮ ಬಾಡಿಗೆ ಒಂದು ಪುಷ್ ಕೊಡುತ್ತೆ. ನೀವು ಕಡಿಮೆ ತಿಂದಿದ್ದೀರಾ, ನನಗೆ ಎನರ್ಜಿ ಬೇಕು, ನಾನು ಸ್ಟೋರ್ ಫ್ಯಾಟಿಂದ ತೊಗೊಳ್ತೀನಿ ಅಂತ ನಿಮ್ಮ ದೇಹ ಒಂದು ಸಂದೇಶ ಕಳಿಸುತ್ತೆ ಇಂಟರ್ನಲ್ ಬಾಡಿಗೆ. ಸೊ ಫಸ್ಟ್ ಇನ್ನೊಂಚೂರು ವಾರ್ಮಪ್ ಮಾಡೋಣ. ಇಲ್ಲಿ ಸ್ಟ್ರೆಚ್ ಇಟ್ ಔಟ್. ಈ ಭಾಗ ಎಕ್ಸಸೈಸ್ ಮಾಡೋದ್ರಿಂದ ಅಡಿಕ್ವೇಟ್ ಸ್ಟ್ರೆಚಸ್ ಈ ಭಾಗಕ್ಕೆ ಕೊಡಬೇಕಾಗತ್ತೆ. ರೀಚ್ ಔಟ್. ಲಾಸ್ಟ್ ಟೈಮ್. ಡೌನ್. ಟ್ವಿಸ್ಟ್. 1. ನೀವು ವಾಕಿಂಗ್ ಮಾಡೋಕ್ಕೆ ಮೊದಲು ಈ ಎಕ್ಸಸೈಸ್ಗಳನ್ನು ಮಾಡಿ, ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಿ ವಾಕಿಂಗ್ ಶುರು ಮಾಡ್ಕೊಳ್ಳಿ. ಇಂಜುರಿ ಚಾನ್ಸಸ್ ಕಡಿಮೆ ಆಗುತ್ತೆ. ಹಾಗೂ ನಿಮಗೆ ಇದು ಎಕ್ಸಸೈಸ್ ಮಾಡುವಾಗ ಯು ಕ್ಯಾನ್ ಡೂ ಅ ಬೆಟರ್ ಜಾಬ್. ಇನ್ನು ಮಾಡಿ. 2 more. ಲಾಸ್ಟ್ ಟೈಮ್. ಬೋತ್ ದ ಹ್ಯಾಂಡ್ಸ್. 2. ಟ್ಯಾಪ್ ಮಾಡಿ. ಕಾಲು ನೋಡಿ ನಂದು. ರಿವರ್ಸ್ ಸೆಟ್. ಟ್ಯಾಪ್ ಮಾಡಿ. 2, 3, 4 and down. Good. ಹೀಗೆ ಚೇಂಜ್ ಮಾಡಿ. 1, 2, 3, 4. ಫಿಗರ್ 8. 1, 2. ಈಗ ಹಾರ್ಟ್ ರೇಟ್ ಮೇಲೆ ತೊಗೊಂಡು ಹೋಗ್ತಿದ್ದೀವಿ. ಬಾಡಿ ವಾರ್ಮ್ ಅಪ್ ಆಗ್ತಿದೆ. ಯು ಆರ್ ಪ್ರಿಪೇರಿಂಗ್ ದ ಬಾಡಿ ಫಾರ್ ದ ಫೋರ್ತ್ ಕಮಿಂಗ್ ಆಕ್ಟಿವಿಟಿ. ಆ್ಯಂಡ್ ಡೌನ್. ಗುಡ್. ಟೇಕ್ ಎ ಡೀಪ್ ಬ್ರೆತ್. ಇನ್ಹೇಲ್, ಎಕ್ಸೇಲ್. ಸೊ ಈಗ ಹೀಗೆ ಜಾಕೆಟ್ ತೊಗೊಂಡು ಎಕ್ಸಸೈಸ್ ಶುರು ಮಾಡ್ಕೊಳ್ಳೋಣ. ನಾನು ತೋರಿಸ್ಕೊಡ್ತಿರುವಂಥ ಎಕ್ಸಸೈಸು ಈ ಮಧ್ಯಭಾಗದಲ್ಲಿರುವಂಥ ಮಾಂಸಖಂಡಕ್ಕಾಗಿ ಮಾಡುವಂಥ ಎಕ್ಸಸೈಸು. ಇದು ಇಲ್ಲಿನ ಭಾಗದ ಮಾಂಸಖಂಡವನ್ನು ಶಕ್ತಿವಂತ ಮಾಡುತ್ತೆ, ಟೋನಿಂಗ್ ಮಾಡುತ್ತೆ, ಸ್ಕಲ್ಪ್ಟಿಂಗ್ ಮಾಡುತ್ತೆ, ಹಾಗೂ ಮಾಂಸಖಂಡ ಬೆಳೆಯುತ್ತೆ.
ಮಾಂಸಖಂಡ ಬೆಳೆಯುತ್ತೆ ಅಂತ ಹೇಳಿದ ತಕ್ಷಣ ಈ ಲೇಡೀಸ್ ಎಲ್ಲ ನೀವು ಎದುರ್ಕೊಂಡ್ಬಿಡ್ಬೇಡಿ. ನಮ್ಮಲ್ಲಿ ಮಾಂಸಖಂಡ ಇರೋದಕ್ಕೆ ನಾವು ಇಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರೋದು, ಕೂತ್ಕೊಳ್ಳೋಕ್ಕಾಗ್ತಿರೋದು, ಓಡಾಡೋಕ್ಕಾಗ್ತಿರೋದು. ಈ ಮಾಂಸಖಂಡ ದೇಹದಿಂದ ಹೋಗ್ತಾ ಇರೋದ್ರಿಂದಾಗಿ ಅದನ್ನು ನಾವು ಎಳೆದಿಟ್ಕೋಬೇಕಾಗತ್ತೆ, ವರ್ಕ್ ಮಾಡಬೇಕಾಗತ್ತೆ. ಅದನ್ನು ವರ್ಕ್ ಮಾಡಿದಾಗ ಅದು ಯೂಸ್ ಆಗಿ ನಾವು ವಿ ವಿಲ್ ನಾಟ್ ಲೂಸ್ ಇಟ್, ವಿ ವಿಲ್ ಗೇನ್ ಮಸಲ್ಸ್. ಅದ್ರ ಜೊತೆಗೆ ನೀವು ಪ್ರೋಟೀನು, ಓಕೆ, ಅಡಿಕ್ವೇಟ್ ಪ್ರೋಟೀನು ಸಹ ಸೇವಿಸಬೇಕಾಗತ್ತೆ. ಸೊ ಈ ಜಾಕೆಟು, ಟವಲ್ಲು, ಇಲ್ಲದಿದ್ರೆ ದುಪ್ಪಟ್ಟ ಬಳಸಿ ನೀವು ಎಲ್ಲಿ ಬೇಕಾದ್ರೂ ಮಾಡಬಹುದಾದಂಥ ಎಕ್ಸಸೈಸ್. ಈ ವಾರ್ಮ್ ಅಪ್ ಬಹಳ ಮುಖ್ಯ. ಸೊ ಇದನ್ನು ಆಲ್ಟರ್ನೇಟ್ ಡೇಸ್ ಮಾಡಿ. ನಾವು ಅಷ್ಟರಲ್ಲಿ ಇನ್ನೊಂದಷ್ಟು ಎಕ್ಸಸೈಸಸ್ನ ನಾವು ವಿಸ್ತಾರದಲ್ಲಿ ತೋರಿಸ್ಕೊಡ್ತೇವೆ. ಇದ್ರ ಜೊತೆಗೆ ಆ್ಯಬ್ಸ್ ಬಗ್ಗೆ ಸಾಕಷ್ಟು ಮಾತಾಡಿದ್ದೀನಿ ನಮ್ಮ ವಿಸ್ತಾರ ಹೆಲ್ತಲ್ಲೇ. ಸೊ ಸ್ಕ್ರಾಲ್ ಡೌನ್ ಮಾಡಿ ಬೇರೆ ಎಪಿಸೋಡ್ಸ್ನೆಲ್ಲ ರೆಫರ್ ಮಾಡಿ. ಲೆಟ್ಸ್ ಗೆಟ್ ದ ಜಾಕೆಟ್. ಸೊ ಈಗ ಜಾಕೆಟ್ನ ನೋಡಿ, ಇದು ಈ ಜಾಕೆಟ್ ಇಲ್ಲಿದೆ ವಿತ್ ಹುಡಿ ಇದು. ಸೊ ಈಗ ಲಾಕ್ ಮಾಡ್ಕೊಳ್ಳಿ. ಸೊ ಇದು ಥಿನ್ ಜಾಕೆಟ್. ಥಿಕ್ ಆಗಿದ್ರೆ ಜಾಕೆಟ್ ಇನ್ನೂ ಚಾಲೆಂಜಿಂಗ್ ಆಗಿರುತ್ತೆ ಎಕ್ಸಸೈಸು. ಸೊ ಹೀಗೆ ಇಟ್ಕೊಳ್ಳಿ, ಎವ್ರಿಥಿಂಗ್ ಈಸ್ ಲಾಕ್ಡ್. ಆಲ್ರೈಟ್, ಹೀಗೆ ಮೇಲೆ ಇಟ್ಕೊಳ್ಳಿ. ಈಗ ಇಲ್ಲಿಂದ ಬರಬೇಕು ಕೈ. ಸೊ ಹೊಟ್ಟೆ ಭಾಗಕ್ಕೆ ಮಾಡ್ತಿರೋದ್ರಿಂದ ನೀವು ಕಾಲು ಮೇಲೆತ್ತಿದಾಗ ಇಲ್ಲಿ ಕ್ರಂಚಿಂಗ್ ಎಫೆಕ್ಟ್ ಇರಬೇಕು. ಓಕೆ, ನೋಡಿ ನನ್ನ ಸ್ಟಮಕ್ ಇಲ್ಲಿ ಕ್ರಂಚ್ ಆಗ್ತಿದೆ. ಈಗ ಹೊಟ್ಟೆ ಇಟ್ಕೊಳ್ಳಿ, ಇಲ್ಲಿ ಕೈ 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 ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ. ದಿಸ್ ಕ್ರಂಚಿಂಗ್ ಎಫೆಕ್ಟ್, ರೈಟ್? ಆ ಥರ ಕ್ರಂಚಿಂಗ್ ಎಫೆಕ್ಟ್ ಬರಬೇಕು. ಅದ್ರ ಜೊತೆ ಕೈಯನ್ನು ಮೂವ್ ಮಾಡ್ತಿದ್ದೀವಿ. ಸೊ ಹೊಟ್ಟೆ ಭಾಗಕ್ಕೆ ಮಾಡ್ತಿರುವಂಥ ಎಕ್ಸಸೈಸ್ 1 2 ಈ ಕಡೆಯಿಂದ ನೋಡ್ಕೊಳ್ಳಿ, 3 4 5 6 7 8 8 7 6 5 4 3 2 8 more 8 7 6 5 4 3 2 and down. Relax. ಸೊ ಈ ಹೊಟ್ಟೆ ಭಾಗ ನೀವು ಒಳಗಡೆ ಹಿಂಗೆ ಇಟ್ಕೊಳ್ಬೇಕು. ಹಿಂಗೆ ಇಟ್ಕೊಳ್ದೆ ಹೋದರೆ, ಮಾಡದೆ ಹೋದರೆ ದಿಸ್ ವಿಲ್ ನಾಟ್ ವರ್ಕ್. ನೀವು ಹೀಗೆ ಬರೀ ಕಾಲೆತ್ತಂಗಿದ್ರೆ ದಿಸ್ ವಿಲ್ ವರ್ಕ್. ಓಕೆ, ನಿಮ್ಗೆ ಇದು ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಹೀಗೆ ಬೆಂಡ್ ಮಾಡಲೇಬೇಕು, ಮಾಡಲೇಬೇಕು, ಬೆನ್ನನ್ನು ಈಗ ಬಗ್ಗಿಸ್ಬೇಕು. ಸೊ ಇದೆಷ್ಟು ಮಾಡ್ತೀರಾ? ನಾನು 3 ಸೆಟ್ಸ್ ಮಾಡಿದೆ, 8 ರೆಪಿಟೇಷನ್ಸ್. ನೀವಿನ್ನೂ ಕಡಿಮೆ ಮಾಡಬಹುದು. ಈಗಷ್ಟೇ ಶುರು ಮಾಡ್ಕೊಂಡಿದ್ರೆ ಎಕ್ಸಸೈಸು, ಪ್ಲೀಸ್ 10 ಮಾಡಿ ಸಾಕು. ಓಕೆ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸಸೈಸ್ ಮೇಲೆ ಹೇಟ್ರೆಡ್ ಉಟ್ಕೊಂಡ್ಬಿಡುತ್ತೆ. ಬಿಕಾಸ್ ಯು ನಾಟ್ ರೆಡಿ, ಯೋರ್ ಬಾಡಿ ಈಸ್ ನಾಟ್ ರೆಡಿ ಫಾರ್ ಎಕ್ಸಸೈಸ್. ಸೊ ಪುಷ್ ಮಾಡೋಕ್ಕೆ ಹೋಗಬೇಡಿ, ಎಷ್ಟಾದರೆ ಅಷ್ಟೇ ಮಾಡಿ. ನಿಮ್ಮ ಫ್ಲೋರ್ ಏನಾದರೂ ತುಂಬ ಸ್ಲಿಪ್ಪರಿ ಆಗಿದ್ದರೆ ಯೋಗ ಮ್ಯಾಟ್ ಮೇಲೆ ನಿಂತ್ಕೊಂಡು ಈ ಎಕ್ಸಸೈಸ್ನ ಮಾಡಿ. ಎಕ್ಸಸೈಸ್ ನಂಬರ್ 2. ಈಗ ಸೊಂಟ ಭಾಗ, ನೀಸ್ನ ಟ್ವಿಸ್ಟ್ ಮಾಡಬೇಡಿ. ಓಕೆ, ಫೀಟ್ ಹಿಪ್ ವಿತ್ ಅಪಾರ್ಟ್, ನೀಸ್ನ ಹೀಗೆ ತಿರುಗಿಸ್ಬಾರ್ದು. ತಿರುಗಿಸಿದ್ರೆ ಇಲ್ಲಿ ಇಂಜುರಿ ಆಗೋ ಚಾನ್ಸಸ್ ಬಹಳನೇ ಜಾಸ್ತಿ ಇರುತ್ತೆ. ಈ ಕೈ ಮತ್ತೆ ಇಲ್ಲಿ ಹೋಗಲಿ, ಅಪ್ಪರ್ ಬಾಡಿ ಮಾತ್ರ ಈಗ ಟ್ವಿಸ್ಟ್ ಮಾಡ್ತೀರಾ. ಓಕೆ, ಕಮ್ ಬ್ಯಾಕ್ ಟು ದ ಸೆಂಟರ್, ಟ್ವಿಸ್ಟ್ ಟು ದ ಲೆಫ್ಟ್. ನಿಮ್ಮ ಗಿಡಿನೆಸ್ ಏನಾದರೂ ಇದ್ದರೆ, ನೆಕ್ ಪೇನ್ ಏನಾದರೂ ಇದ್ದರೆ ಮುಂದೆನೇ ನೋಡ್ತೀರಿ ನೀವು, ಇದನ್ನು ನೋಡೋಕ್ಕೆ ಹೋಗಬೇಡಿ. ಓಕೆ, ಗುಡ್. ನಿಮ್ಮ ಹೆಡ್ ಮೂವ್ ಮಾಡಿದೆ, ಹೀಗೆ ರೈಟ್ ಆ್ಯಂಡ್ ಲೆಫ್ಟ್. ಹೊಟ್ಟೆ ಭಾಗಕ್ಕೆ ಮಾತ್ರ ಈ ಎಕ್ಸಸೈಸು. ಟರ್ನ್ ಓನ್ಲಿ ದ ಅಪ್ಪರ್ ಬಾಡಿ, ಹ್ಯಾಂಡ್ಸ್. ಕಾಲು ಮಾತ್ರ ತಿರ್ಗಕ್ಕೆ ಹೋಗಬಾರ್ದು. ಓಕೆ, ಗುಡ್. ನೆಕ್ ಪೇನ್, ಲುಕ್ ಫ್ರಂಟ್. ವೆರಿ ಗುಡ್. ಇನ್ನೊಂದು 4 ಕೊಡಿ. 4, ರೈಟ್ ಆ್ಯಂಡ್ ಲೆಫ್ಟ್ ಇಸ್ 1. ಶಿಫ್ಟ್ 3, shift, breathe out, 2, shift, last time, shift and down. Good. ಇದನ್ನು ಸಹ ನೀವು 10 ಮಾಡ್ಬೋದು, 5 ಮಾಡ್ಬೋದು, 15 ಮಾಡ್ಬೋದು. ನೀವಾದರೂ ಎಕ್ಸಸೈಸ್ ಮಾಡ್ತಿದ್ದಲ್ಲಿ ಹೆಚ್ಚಾಗಿ ಮಾಡಬಹುದು. ಬಟ್ ಡೋಂಟ್ ಸ್ಟ್ರೈನ್ ಯೋರ್ ಸೆಲ್ಫ್. ಓಕೆ, ನೀವು ಹೊಸದಾಗಿ ಮಾಡ್ತಿದ್ರೆ ಅಂತೂ ನಿಮ್ಮ ಬಾಡಿನ ಪುಷ್ ಮಾಡೋಕ್ಕೆ ಹೋಗಬೇಡಿ. ಆಲ್ ರೈಟ್, ಎಕ್ಸಸೈಸ್ ನಂಬರ್ 3. ಸೊ ಈ ಪ್ರೊಫೈಲಿಂದ ನೋಡ್ಕೊಳ್ಳಿ. ಇದು ರೈಟ್ ಲೆಗ್ ಹಿಂದ್ಗಡೆ ಹೋಗುತ್ತೆ, ಲೆಫ್ಟ್ ಲೆಗ್ ಇಲ್ಲಿದೆ, ಕೈಗಳು ಇಲ್ಲೇ ಇರುತ್ತೆ. ಸೊ ಟ್ವಿಸ್ಟ್ ಮಾಡಬೇಕು ನೀವು. ಇಫ್ ಯು ಡೋಂಟ್ ಟ್ವಿಸ್ಟ್ ಇದು ವರ್ಕ್ ಆಗಲ್ಲ. ಓಕೆ, ಸೊ ಇದ್ರ ಜೊತೆಗೆ ಈ ಸೊಂಟ ಭಾಗದ ಜೊತೆ ದಿಸ್ ಆಬ್ಸ್ ಆಲ್ಸೋ ವರ್ಕಿಂಗ್. ನೋಡ್ಕೊಳ್ಳಿ ಈಗ. ಟ್ವಿಸ್ಟ್. ರೆಡಿ? 1, ಬ್ರೀದ್ ಔಟ್, 2, 3, 4, 5, 6, 7, 8, 9, 10. ಲೆಗ್ ಚೇಂಜ್ ಮಾಡೋಣ. ಲೆಫ್ಟ್ ಲೆಗ್ ಬ್ಯಾಕ್, ರೈಟ್ ಲೆಗ್ ಫ್ರಂಟ್. ಬ್ರೀದ್ ಔಟ್, ಟ್ವಿಸ್ಟ್ ಮಾಡಿ. ಓಕೆ, ನೀ ಕಮ್ಸ್ ಟು ದ ಚೆಸ್ಟ್ ಆ್ಯಂಡ್ ಟ್ವಿಸ್ಟ್. ಲೆಟ್ಸ್ ಗೋ. 1, 2, 3, 4, twist, twist, upper body, 5, 6, breathe out, 7,
8, 9 and 10. Good job. ಸೊ ಇದನ್ನು ಅಷ್ಟೇ, ಯು ಡಿಸೈಡ್ ಹೌ ಮಚ್ ಯು ಶುಡ್ ಡೂ. ಇಲ್ಲ ಆಗುತ್ತೆ ಮಾಡಿಬಿಡೋಣ ಒಂದು 10 ಅಂತ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಯುವರ್ ಬಾಡಿ ಈಸ್ ನಾಟ್ ರೆಡಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಆ್ಯಂಡ್ ಯು ಬಿಲ್ಡ್ ಇಟ್ ಗ್ರ್ಯಾಜುಲಿ. ನೆಕ್ಸ್ಟ್ ಎಕ್ಸಸೈಸ್, ಈಗ ಆಬ್ಲಿಕ್ಸ್, ಓಕೆ, ಇಲ್ಲಿ ಸೈಡ್ಸ್ ಈ ಪಾರ್ಟಿಗೆ ಎಕ್ಸಸೈಸ್ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಶೋಲ್ಡರ್ ಪೇಯ್ನ್ ಇದ್ದಲ್ಲಿ ಈ ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ದಿದ್ರೆ ಈ ಲೆವೆಲಲ್ಲಿ ಇಟ್ಕೊಂಡು ಸಹ ಎಕ್ಸಸೈಸ್ ಮಾಡಬಹುದು. ನಿಮ್ಗೆ ಅದು ಆಗಲ್ಲ ಅಂತ ಹೇಳಿದ್ರೆ ಹೀಗೆ ಇಟ್ಕೊಂಡು ಸಹ ಈ ಎಕ್ಸಸೈಸ್ನ ಮಾಡಬಹುದು. ನಿಮ್ಗೇನಾದರೂ ಶೋಲ್ಡರ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ದಿಸ್. ಕೈಗಳ ಮೇಲೆ ಹೋಗಲಿ, ಫೀಟ್ ಹಿಪ್ ವಿತ್ ಅಪಾರ್ಟ್, ನೀಸ್ ಆಫ್ ಸ್ಟಮಕ್ ಇನ್, ಕೈಗಳು ಎಲಾಂಗೇಟೆಡ್ ಲೆಂಥೆಂಡ್ ಟುವರ್ಡ್ಸ್ ದ ಸೀಲಿಂಗ್. ಈಗ ರೈಟ್ ಸೈಡ್ ಸ್ಲೋ ಆಗಿ ಮಾಡಬೇಕು. ಓಕೆ, ಸೆಂಟರ್, ಲೆಫ್ಟ್, ಸೆಂಟರ್. ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಬಂದು. 1 ಸ್ಟಾಪ್, 2 ಸೆಂಟರಲ್ಲಿ ನೀವು ಸ್ಟಾಪ್ ಮಾಡಲೇಬೇಕಾಗುತ್ತೆ, ಇಲ್ಲ ಗಿಡಿ ಆಗಿಬಿಡ್ತೀರಾ ನೀವು. ವೆರಿ ಗುಡ್, ಕೀಪ್ ಗೋಯಿಂಗ್. ಇನ್ನು 8 ಇದೆ. ರೈಟ್ ಆ್ಯಂಡ್ ಲೆಫ್ಟ್ ಇಸ್ 1. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಸೈಡಿಗೆ ಬಗ್ಗಿ. ಡೋಂಟ್ ಪುಷ್ ಯೋರ್ ಸೆಲ್ಫ್. ಗುಡ್. ಈಗ ಶೋಲ್ಡರ್ ಪೇನ್ ಇದ್ದವರು ಇಲ್ಲಿ ಇಟ್ಕೊಂಡಿರ್ತೀರ ಕೈ. ಯು ಕ್ಯಾನ್ ಡೂ ದಿಸ್ ಆಲ್ಸೋ ಆರ್ ಹಿಯರ್. ದಿಸ್ ಇಸ್ ಬೆಟರ್. ಇಲ್ಲಿ ಇಟ್ಕೊಳ್ಳಿ. ಇದು ಆಗೋದಿಲ್ಲ ಅಂತ ಹೇಳಿದ್ರೆ ಜಾಕೆಟ್ ಕೆಳಗೆ ಹಾಕಿ ಸೊಂಟ, ಬರೀ ಸೊಂಟದ ಮೇಲೆ ಕೈ ಇಟ್ಕೊಂಡು ಎಕ್ಸಸೈಸ್ ಮಾಡಬಹುದು. ಇವಾಗ ಮಾಡ್ತಿರೋದು ಆಬ್ಲಿಕ್ ಕ್ರಂಚಸ್. ವೆರಿ ಗುಡ್. ಲೆಟ್ಸ್ ಗೋ 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 ಗೋ. ಮಂಡಿ ಬಗ್ಗಿಸ್ಬಾರ್ದು, ಹಿಪ್ಸ್ ಮೂವ್ ಮಾಡಬಾರ್ದು, ಬರೀ ಅಪ್ಪರ್ ಬಾಡಿ ಮೂವ್ ಆಗ್ತಿದೆ. ರೈಟ್, ಸೆಂಟರ್, ಲೆಫ್ಟ್. ಜೋರಾಗಿ ಮಾಡಬಾರ್ದು, ನಿಧಾನಕ್ಕೆ ಮಾಡಿ. ಸೊ ಇಲ್ಲಿರುವಂಥ ಕೊಬ್ಬು ಏನೂ ಕರಗ್ತಿಲ್ಲ. ಇದು ಮಾಡ್ತಿರೋದು ನಾವು ಎಕ್ಸಸೈಸ್ ಮಾಂಸಖಂಡಕ್ಕೆ ಹಾಕಿ. ಗುಡ್. ನೀವು ನೋಡ್ಕೊಂಡ್ರಲ್ಲ ಈ 4 ಎಕ್ಸಸೈಸಸ್ಸು. ಇದನ್ನೆಲ್ಲ ಆಲ್ಟರ್ನೇಟ್ ಡೇಸ್ ಮಾಡಿ. ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಬೇಕು. ಈ ಎಕ್ಸಸೈಸ್ ಮಾಡೋದ್ರಿಂದ ಸೊಂಟ ಶೇಪ್ ಬರುತ್ತೆ ಅಂತ ಹೇಳ್ಬಿಟ್ಟು ದಿನ ಮಾಡೋಕ್ಕೆ ಹೋದರೆ ಅನಾಹುತ ಆಗ್ಬಿಡುತ್ತೆ. ಓಕೆ, ದೇಲ್ ಬಿ ಓವರ್ ಯೂಸ್ ಇಂಜುರೀಸ್. ಅದರಿಂದಾಗಿ ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಬೇಕು. ಆಪೋಸಿಟ್ ಮಸಲ್ ಆಫ್ ಯೋರ್ ಆಬ್ಸ್ ಇಸ್ ಲೋವರ್ ಬ್ಯಾಕ್. ನೀವು ಯಾವಾಗ ಈ ಭಾಗಕ್ಕೆ ನೀವು ಎಕ್ಸಸೈಸ್ ಕೊಡ್ತೀರೋ ಆಪೋಸಿಟ್ ಮಸಲ್ಗೂ ಎಕ್ಸಸೈಸ್ ಕೊಡಲೇಬೇಕಾಗುತ್ತೆ. ಇದು ಕೋಬ್ರಾ, ಭುಜಂಗ ಮತ್ತು ಈ ಥರ ಎಕ್ಸಸೈಸಸ್. ಸೊ ಹೊಟ್ಟೆ ಮೇಲೆ ಮಲಗಿ ಆನ್ ದ ಸ್ಟಮಕ್, ಓಕೆ, ಈ ಎಕ್ಸಸೈಸಸನ್ನು, ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ನ ಮಾಡಲೇಬೇಕಾಗುತ್ತೆ. ಅದನ್ನು ಮಿಸ್ ಔಟ್ ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ಇದು ಸ್ಟ್ರಾಂಗ್ ಆದಷ್ಟು ಇದ್ರ ಎಳೆಯುತ್ತೆ. ಸೊ ಆ ಬ್ಯಾಲೆನ್ಸ್ ಇರಬೇಕು. ಇದಕ್ಕೆ ಎಷ್ಟು ಸ್ಟ್ರೆಂತ್ ಇರುತ್ತೋ ಅಷ್ಟೇ ಆಪೋಸಿಟ್ ಮಸಲ್ಗೂ ಸ್ಟ್ರೆಂತ್ ಇರಬೇಕು. ನಾನು ವಿಸ್ತಾರ ಹೆಲ್ತಲ್ಲೇ ಸಾಕಷ್ಟು ಎಕ್ಸಸೈಸ್, ಲೋವರ್ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಸ್ಕ್ರಾಲ್ ಡೌನ್ ಮಾಡಿ ಆ ವಿಡಿಯೋ ಹುಡುಕಿ ದಯವಿಟ್ಟು ಮಾಡಿ. ಆ್ಯಂಡ್ ಗೆಟ್ ಫಿಟ್ ವಿತ್ ಮೀ ವನಿತಾ ಅಶೋಕ್, ಓನ್ಲಿ ಆನ್ ವಿಸ್ತಾರ ಹೆಲ್ತ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.